ಇದರಿಂದ ನಾವೆಲ್ಲ ಈ ನಾಡಿನ ಜನ ಎಲ್ಲರಿಗೂ ಕೂಡ ಒಂದು ಆಶೀರ್ವಾದ ಸಿಕ್ಕಿದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡು ಬಾಳೆಹಣ್ಣೂರು ಅಪ್ಪೂರು ಇಡೀ ರಾಜ್ಯಾದ್ಯಂತ ಅವರು ಈ ಒಂದು ವಯಸ್ಸಿನಲ್ಲಿಯೂ ಕೂಡ ಇಡೀ ರಾಜ್ಯಾದ್ಯಂತ ಹಗಲು ರಾತ್ರಿ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಯಾರು ಕರೆದರೂ ಕೂಡ ನನಗನ್ನಿಸ್ತದೆ ಈ ಪಂಚಪೀಠದವ್ರ ಪೈಕಿ ಅತಿ ಹೆಚ್ಚು ಈ ನಾಡಿನಲ್ಲಿ ಓಡಾಡೋರು ಅಂತಂತಂದ್ರೆ ನನಗನ್ನಿಸ್ತದೆ ಪೂಜ್ಯರೇ ಇರಬೇಕು ಅಂತೇಳಿ ನಾವು ಅನ್ಕೊಳ್ತೀವಿ. ವಿಶೇಷವಾದ ಕಾರ್ಯಕ್ರಮ ಇದು. ಜಾಗಟಗಲ್ಲಿನ ಪೂಜ್ಯರು ಬಹುತೇಕ ಈ ಮೊದಲ ಬಾರಿಗೆ ಸಾಮೂಹಿಕ ವಿವಾಹಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಕೊಂಡಿದ್ದೀವಿ. ನಮ್ಮಲ್ಲಿ ಜಾಗಟಗಲ್ ತಾತ್ನವರು ಅಂತಂದ್ರೆ ಈ ಭಾಗದಲ್ಲಿ 1 ಅಥವಾ 100 ವರ್ಷ 200 ವರ್ಷ 300 ವರ್ಷ ಇತಿಹಾಸ ಅಲ್ಲ, ಇದು ಸುಮಾರು ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಮಠ. ಬೇರೆ ಕಡೆ ಎಲ್ಲ ಕಡೆ ಸಾಮೂಹಿಕ ಲಗ್ನಗಳಾದ್ರೆ ತಾತ್ನವರಲ್ಲಿ ಹಾಜರಿರ್ತಿದ್ರು. ಆದ್ರೆ ಈ ಬಾರಿ ಜಾಗಟಗಲ್ ಸಾಂಬಾಯಿ ತಾತ್ನವರ ನೇತೃತ್ವದಲ್ಲಿ ತಾವೇ ಸಾಮೂಹಿಕ ಲಗ್ನಗಳನ್ನು ಮಾಡಬೇಕು ಮತ್ತು ಸಾರ್ವಜನಿಕವಾಗಿ ಒಂದು ದೊಡ್ಡ ಕಲ್ಯಾಣ ಮಂಟಪವನ್ನ ಮಾಡಿ ಅದನ್ನ ಸಮರ್ಪಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹೀಗಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಇದ್ದಾರೆ, ಹಾಗೆಯೇ ಗಿರಿಜಾ ಶಂಕರ್ ಅವರು ಇದ್ದಾರೆ, ಸ್ಥಳೀಯ ನಾಯಕರಾಗಿರುವಂತಹ ಬುಡ್ಡನಗೌಡರು ಇದ್ದಾರೆ. ಈಗಾಗಲೇ ಸ್ಥಳೀಯವಾಗಿ ಈ ಕ್ಷೇತ್ರದ ಶಾಸಕರು ಕೂಡ ಮಾತನಾಡಿದ್ದಾರೆ. ಹಾಗೆಯೇ ನಮ್ಮ APMCಯ ಅಧ್ಯಕ್ಷರಾಗಿರುವಂತಹ ಆದನಗೌಡರು ಇದ್ದಾರೆ, ನಮ್ಮ ಜಮ್ಮಣ್ಣವರು ಇದ್ದಾರೆ. ಹಾಗೆಯೇ ಬಲಭಾಗದಲ್ಲಿ ನೆಲಗಲ್ ಶ್ರೀಗಳು, ಉಡುಗುಂಟಿ ಶ್ರೀಗಳು, ಹಾಗೆ ರಾಯಚೂರಿನ ಶ್ರೀಗಳು, ಸುಲ್ತಾನ್ಪುರ್ ಶ್ರೀಗಳು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಈ ಎಲ್ಲ ಕಡೆಯೂ ಕೂಡ ವಿಶೇಷವಾಗಿ ಈ ರಾಜ್ಯದಲ್ಲಿ ಹೇಳಬೇಕಂದ್ರೆ ಈಗ ವೀರಶೈವ ಮಠಾಧೀಶರು ಬಹಳ ಒಂದು ದೊಡ್ಡ ಅದ್ಭುತವಾದ ಕೆಲಸವನ್ನು ಇವತ್ತೆಲ್ಲ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇವತ್ತು ಈ ಕಡೆ ಅಪ್ಪ ಈ ಕಡೆ ಬೇಡ, ಅಪ್ಪ ಇಲ್ಲಿ ಬನ್ನಿ, ನಾ ಮಾತಾಡಕ್ಕಿದ್ದೆ ಇಲ್ಲ ಬನ್ನಿ ಅಪ್ಪ, ನಿಮ್ಮ ಕಾಲೇ ಬನ್ನಿ ಅಪ್ಪ, ನೀವು ಬನ್ನಿ. ಈ ವೀರಶೈವ ಮಠಾಧೀಶರು ರಾಜ್ಯದಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗನ್ನಿಸ್ತದೆ ಒಂದು 50 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಯಾವ ಸರ್ಕಾರಗಳು ಕೂಡ ವೀರಶೈವ ಮಠಾಧೀಶರು ಮಾಡಿರ್ತಕ್ಕಂಥ